ನಮಸ್ಕಾರ. ನಾವಿವತ್ತು ನಿಮ್ಮ ಪಾಸ್ಟು, ಪ್ರೆಸೆಂಟು ಹಾಗೆಯೇ ಫ್ಯೂಚರ್ನ ನೋಡ್ತಾ ಹೋಗೋಣ. ಪಾಸ್ಟಲ್ಲಿ ನೀವು ತುಂಬ ಕನ್ಫ್ಯೂಸ್ ಆಗಿರ್ತೀರಾ. ಯಾವ್ದು ಮಾಡಬೇಕು, ಯಾವ ವರ್ಕ್ ಬಿಡಬೇಕು, ಹಾಗೆಯೇ ಯಾವ್ದು ನೋಡಬೇಕು, ಮದುವೆನ, ಪ್ರೀತಿನ, ಹಾಗೆ ಮನೆಯವ್ರನ್ನ ನೋಡಬೇಕಾ, ಜಾಬಾ, ಈ ಥರ ಎಲ್ಲ ತುಂಬ ಕನ್ಫ್ಯೂಸ್ ಆಗಿರ್ತೀರಾ. ಕನ್ಫ್ಯೂಷನ್ಸ್ ತುಂಬ ಇರುತ್ತೆ. ತುಂಬ ಟ್ಯಾಲೆಂಟೆಡ್ ನೀವು. ಎಷ್ಟೇ ಟ್ಯಾಲೆಂಟ್ ಆಗಿದ್ರೂ ಕೂಡ ಎಲ್ಲವೂ ಮಿಕ್ಸ್ ಆಗಿ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆಯೇ ಇವಾಗ ಪ್ರೆಸೆಂಟಲ್ಲಿ ಯಾವುದು ಬೇಡ, ಸದ್ಯಕ್ಕೆ ನನ್ನ ವರ್ಕ್ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ, ನನಗೆ ಏನೋ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಥವಾ ನನ್ನಲ್ಲಿರುವಂಥ ಟ್ಯಾಲೆಂಟನ್ನು ನಾನು ಎಲಾಬ್ರೇಟ್ ಮಾಡ್ಕೋತಾ ಹೋಗ್ತೀನಿ, ನನ್ನ ಕೆಲಸದ ಕಡೆ ಗಮನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೊಂದು ಫೈರ್ ಬಂದಿದೆ. ಸೊ ಅದನ್ನು ನೀವು ಪ್ರೆಸೆಂಟಲ್ಲಿ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀರಾ. ಯಾವುದೇ ಥರದ ಏನೂ ಬೇಡ, ನನಗೆ ಯಾವುದೇ ರಿಲೇಷನ್ಶಿಪ್ ಬೇಡ, ಯಾವುದೇ ಬೇಡ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನೀವು ನಿಮ್ಮ ವರ್ಕನ್ನು ಶುರು ಮಾಡಿದ್ದೀರಾ ಆಲ್ರೆಡಿ. ಹಾಗೆ ನಿಮ್ಗೆ ಫ್ಯೂಚರ್ಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ನೀವು ಮಾಡುವಂಥ ಕೆಲಸದಿಂದ ನಿಮಗೆ ಹಣಕಾಸು, ಹಾಗೆಯೇ ಮನಿ ಸ್ಟೆಬಿಲಿಟಿ, ಹಾಗೆ ಮನೆ, ಪ್ರತಿಯೊಂದು ಕೂಡ ರಿಲೇಷನ್ಶಿಪ್ ವೈಸ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೀವು ಅದಕ್ಕೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನೀವು ಎಲ್ಲ ಥರದ ವರ್ಕನ್ನು ಕೂಡ ನೀವು ಮಾಡ್ತಾ ಹೋಗಬೇಕು. ಏನೇನು ಕ್ರಿಯೇಟಿವಿಟಿ ಸ್ಕಿಲ್ಸ್ ಇದೆ ಅದನ್ನೆಲ್ಲವನ್ನು ಕೂಡ ನೀವು ಮಾಡ್ತಾ ಹೋಗಬೇಕು. ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿನ ನೀವು ಹೊರಗಡೆ ಹಾಕ್ತಾ ಹೋದಾಗ ನಿಮಗೆ ಸಿಗಬೇಕಾಗಿರುವಂಥ ಎಲ್ಲ ಆಪರ್ಚುನಿಟಿಗಳು ಕೂಡ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಾರ್ಪಣಮಸ್ತು.